ಇಲ್ಲಿ ಏನಂತೇಳಿ ಆಕ್ರಮಣ ಕಾಲದಲ್ಲಿ ಹೆಂಗಸರ ಕೊಳೆಯಾಗಿದೆ, ಮತ್ತು ಎತ್ತುಗಳು ದನ ಗೋರಿಗಳನ್ನೆಲ್ಲ ಕಡಿದು ಬಾವಿಗೆ ಹಾಕಿದ್ದಾರೆ. ಆ ಬಾವಿಯನ್ನು ಕೂಡ ಉಪಯೋಗ ಮಾಡಬಾರದು. ಇದೀಗ ನಮಗೆ ಗರ್ಭಗುಡಿ ಆಗಬೇಕು, ತೀರ್ಥಮಂಟಪ ಆಗಬೇಕು, ಸುತ್ತು ಪೌಳಿ ಆಗಬೇಕು. ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಹೇಗೆ ಆಯಿತೋ ಮುಂದೆ ಇದೊಂದು ಕ್ಷೇತ್ರ ನೆನೆಸುವಾಗ ಬಹುಶಃ ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮದಲ್ಲಿ ಇದೊಂದು ದೊಡ್ಡ ಪುಣ್ಯಕ್ಷೇತ್ರ ಆಗುವುದರಲ್ಲಿ ಸುತ್ತಮುತ್ತಲಿನ ವಾತಾವರಣವೇ ಒಂದು ಸಾಕ್ಷಿ. ಪುರಾತನ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ಬೆಳ್ಳಾರೆಯ ಗೌರಿಪುರಂ ಅಂತ ಗೌರಿ ನದಿ ತೀರದಲ್ಲಿ ನದಿ ಹರಿತಾ ಉಂಟು. ಅದರ ಪಕ್ಕದಲ್ಲೇ ಇದ್ದಂತಹ ಒಂದು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ. ಈ ಗೌರಿಪುರಂ ಅಂತ ಇದಕ್ಕೆ ಹೆಸರು ಹಿಂದಿನ ಕಾಲದಿಂದಲೇ. ಅದು 1200 ವರ್ಷಗಳ ಇತಿಹಾಸ ಇರುವಂತಹ ಒಂದು ದೇವಸ್ಥಾನ ಇದು. ಇದರಲ್ಲಿ ನೋಡಿ ತೀರ್ಥಬಾವಿ ಉಂಟು, ಅದೇ ಪ್ರಕಾರ ತೀರ್ಥನಾಳ ದೇವರಿದ್ದು ರಾಜರಾಜೇಶ್ವರಿಯ ಗರ್ಭಗುಡಿ ಇದ್ದು, ಅದೇ ಪ್ರಕಾರ ಪಾಣಿಪೀಠದಲ್ಲಿ ಪದ್ಮ ಮತ್ತು ಷಡಾಧಾರ ಮಾಡಿದಂತಹ ರಾಜರಾಜೇಶ್ವರಿಯ ಆಮೆ ಕೂರ್ಮ ಅದೆಲ್ಲ ಉಂಟು. ದೇವರಿಗೆ ಅಭಿಷೇಕ ಮಾಡುವಂಥ ಉತ್ಸವ ಮೂರ್ತಿಯದ್ದು ಇಲ್ಲಿ ಶಿಲೆಕಲ್ಲುಗಳುಂಟು. ಇದೆಲ್ಲ ಏನಂದರೆ ಪುರಾತತ್ವ ಹಿಂದಿನ ಕಾಲದ ಒಂದು ಈ ಗತವೈಭವದಲ್ಲಿ ಇದ್ದಂತಹ ಒಂದು ದೇವಸ್ಥಾನ ಅಂತೇಳಿ ಇಲ್ಲಿ ಹೇಳೋದು ಪ್ರಶ್ನೆಯಲ್ಲಿ ಕಂಡು ಬಂದ ಪ್ರಕಾರ 15 ದಿವಸಗಳ ಇಲ್ಲಿ ಒಂದು ಅಷ್ಟಮಂಗಲ ಪ್ರಶ್ನೆ ನಡೆದಿತ್ತು. ತಂಬನ್ ಫಣಿಕ್ಕರ್ ಮತ್ತು ಮಧುಸೂದನ್ ಫಣಿಕ್ಕರ್ ಅಂತ ಹೇಳುವ ಇಬ್ಬರು ಜ್ಯೋತಿಷ್ಯರು ಇಲ್ಲಿ ಬಂದು ಪ್ರಶ್ನೆ ಇಟ್ಟಿದ್ದರು. 15 ದಿನಗಳ ಪ್ರಶ್ನೆಯಲ್ಲಿ ಕಂಡು ಬಂದದ್ದು ಇಲ್ಲಿ ಏನಂತೇಳಿದರೆ ಪುರಾತನವಾದಂಥ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ವೈಭವಪ್ರೇತವಾದಂಥ ಒಂದು ದೇವಸ್ಥಾನ ಇತ್ತು ಅಂತ ಹೇಳುವಂಥದ್ದು ಅವರ ಪ್ರಶ್ನೆ ಮುಖಾಂತರ ತಿಳಿದು ಬಂತು. ಆ ತಿಳಿದು ಬಂದ ನಂತರ ಇಲ್ಲಿ ಕೆಲವೆಲ್ಲ ದೋಷಗಳುಂಟು. ಇಲ್ಲಿ ಏನಂತೇಳಿದರೆ ಅಂಧಕಾಲದಲ್ಲಿ ಚಿನ್ನದ ಮೂರ್ತಿ ಇತ್ತು ರಾಜರಾಜೇಶ್ವರಿ ಇದ್ದು ಅಂತ ಹೇಳುವಂಥದ್ದು. ಆ ರಾಜರಾಜೇಶ್ವರಿಯ ಚಿನ್ನದ ಮೂರ್ತಿಯನ್ನು ಆಕ್ರಮಣ ಆಗುವಂಥ ಸಂದರ್ಭದಲ್ಲಿ, ಈ ದಾಳಿ ಅಂತ ಆಗುವಂಥ ಸಂದರ್ಭದಲ್ಲಿ ಇದರಲ್ಲಿ ಚಿನ್ನದ ಮೂರ್ತಿ ಇದ್ದದ್ದನ್ನು ತೆಕ್ಕೊಂಡು ಹೋಗಿ ಇಲ್ಲಿಯ ಪುರೋಹಿತರು, ಬ್ರಾಹ್ಮಣ ವರ್ಗ ಪುರೋಹಿತರು ಏನು ಮಾಡಿದ್ದಾರೆ, ಇಲ್ಲಿ ಒಂದು ಕಾಸಾಬಾವಿ ಅಂತ ಉಂಟು. ಆ ಕಾಸಾಬಾವಿಗೆ ಅವರು ಮತ್ತು ಮೂರ್ತಿಯನ್ನು ಪ್ರಾಣಾರ್ಪಣೆ ಮಾಡಿಕೊಂಡಿದ್ದಾರೆ. ಅವರು ಮೂರ್ತಿಯ ಒಟ್ಟಿಗೆ ಅವರು ಅದಕ್ಕೆ ಬಿದ್ದು ಪ್ರಾಣಾರ್ಪಣೆ ಮಾಡಿಕೊಂಡಿದ್ದಾರೆ. ಆ ಪ್ರಾಣಾರ್ಪಣೆ ಮಾಡಿದಂತಹ ಆ ಪುರೋಹಿತರಿಗೆ ಬ್ರಹ್ಮಗುರು ಕಟ್ಟೆ ಕೂಡ ಮೇಲಿನ ಮಿನ್ನು ದೇವಸ್ಥಾನ ಆಗುವಾಗ ರಾಜರಾಜೇಶ್ವರಿಯ ಸಾನ್ನಿಧ್ಯದಲ್ಲಿ ಅವರಿಗೊಂದು ಗುರು ಕಟ್ಟೆ ಆಗಲಿಕ್ಕೆ ಉಂಟು. ಹಾಗೆ ಇದರಲ್ಲಿ ಏನು ಅಂತೇಳಿದರೆ ವಿಶೇಷತೆ ಏನು ಅಂತೇಳಿ, ಅಲ್ಲಿ ಹೊಳೆ ಬದಿಯಲ್ಲಿ ಗೌರಿ ಹುಟ್ಟುವಂಥ ಅಲ್ಲಿಂದಲೇ ಹೆಸರು ಗೌರಿ ಹೊಳೆ ಅಂತೇಳಿ ಅಲ್ಲಿ ಒಂದು ದೊಡ್ಡ ಕಲ್ಲುಂಟು. ಆ ಕಲ್ಲಿನ ಮೇಲೆ ಅದರಲ್ಲಿ ಒಂದು ಲಿಖಿತವಾದಂಥ ಒಂದು ಇದುಂಟು, ಪದ್ಮದಲ್ಲಿ ಅಲ್ಲಿ ಕೂಡ ಬರ್ಕೊಂಡುಂಟು. ಮತ್ತು ಆ ಕಲ್ಲಿನ ಮೇಲೆ ಏನಾಗ್ತಾ ಇತ್ತು ಅಂತೇಳಿದರೆ ಹಿಂದಿನ ಕಾಲದಲ್ಲಿ ಶುಭ ಸಮಾರಂಭಗಳಿಗೆ, ಮದುವೆ ಮುಂಜಿ ಅಥವಾ ಒಂದು ಇದು ಶ್ರೀಮಂತ ಅದಕ್ಕೆಲ್ಲ ಹೋಗುವ ಸಂದರ್ಭದಲ್ಲಿ ವೀಳ್ಯದೆಲೆ ಇಟ್ಟು ಒಂದು ಬಾಳೆಲೆ ಇಟ್ಟು ಚಿನ್ನ ಬರ್ತಿತ್ತಂತೆ ಹೆಂಗಸರಿಗೆ ಹಾಕಲಿಕ್ಕೆ. ಅದೆಲ್ಲ ಬರುವಂಥ ಒಂದು ವಿಶೇಷವಾದಂಥ ಕಲ್ಲು, ದೊಡ್ಡ ಕಲ್ಲು. ಆ ಕಲ್ಲು ಇವತ್ತು ಕೂಡ ನೋಡಲಿಕ್ಕೆ ಹಾಗೆ ಉಂಟು. ದೇವಸ್ಥಾನ ಆದ ನಂತರ ಅದಕ್ಕೆ ಕೂಡ ಒಂದು ಐತಿಹಾಸಿಕ ಸ್ಥಳ ಅಂತೇಳಿ ಕಲ್ಲಿಗೆ ಒಂದು ಇದು ಮಾಡಲಿಕ್ಕೆ ಉಂಟು. ಹಾಗೆ ದೇವರು ಇಲ್ಲಿ ಸುಮಾರು 1200 ವರ್ಷ ಅಂತ ಹೇಳಿದರೆ ಬಿದ್ದು ಹೋಗಿ ಅದು ಇದು ಅಂತೇಳಿ ಇಲ್ಲೆಲ್ಲ ನಾಶ ಆಗಿ ಹೋದಂಥ ದೇವಸ್ಥಾನ. ಇದನ್ನೀಗ ಊರಿನವರ ಸಹಕಾರದಲ್ಲಿ ಅಷ್ಟಮಂಗಲ ಪ್ರಶ್ನೆಯಾಗಿ ಈಗ ಇಲ್ಲಿ ಮಾಡಬಾರ್ದು, ಇಲ್ಲಿ ಏನಂತೇಳಿ ಆಕ್ರಮಣ ಕಾಲದಲ್ಲಿ ಹೆಂಗಸರ ಕೊಳೆಯಾಗಿದೆ, ಮತ್ತು ಎತ್ತುಗಳು ದನ ಗೋರಿಗಳನ್ನೆಲ್ಲ ಕಡಿದು ಬಾವಿಗೆ ಹಾಕಿದ್ದಾರೆ. ಆ ಬಾವಿಯನ್ನು ಕೂಡ ಉಪಯೋಗ ಮಾಡಬಾರ್ದು. ಇಲ್ಲಿ ಅದರ ಭಾಗವನ್ನೆಲ್ಲ ಕಾರ್ಯಕ್ರಮಗಳೇನಿತ್ತು ಅದನ್ನೆಲ್ಲ ಇಲ್ಲಿ ಮಾಡಿಬಿಟ್ಟು ಅಲ್ಲಿಂದ ಮೇಲೆ ಈಗ ಮಾಡೋದು ಅಂತಾಗಿದೆ. ಅಲ್ಲಿ ವಾಲಾಲಯ ಪ್ರತಿಷ್ಠೆ ಆಗಿದೆ. ಅದೇ ಪ್ರಕಾರ ಈ ಊರಲ್ಲಿ ಪ್ರಥಮವಾಗಿ ನಾಗನಕಟ್ಟೆ ಆಗಬೇಕು. ಎಲ್ಲ ಪ್ರತಿ ಮನೆಗೆ 2 ನಾಗ ಬರ್ತಿತ್ತಂತೆ ಇಲ್ಲಿ ಲೋಕಲ್. ಈ ನಾಗ ಬರುವಂಥದ್ದು ನಾಗನಕಟ್ಟೆ ಆಗಿದೆ. ಅಂದರೆ ಇಡೀ ಇಲ್ಲಿ ಊರಿಗೆ ತಾಲೂಕಿಗೆ ಅದೊಂದು ನಾಗನಕಟ್ಟೆ. ಅದು ಇಲ್ಲಿ ಇಲ್ಲದೆ ಯಾವ ಮನೆಯಲ್ಲಿ ಎಲ್ಲ ನಾಗ ಬರುವುದೇ ಇಲ್ಲಿ. ಅದು ನಾಗನಕಟ್ಟೆಯಾಗಿ ಇದೆಲ್ಲ ಆದ ನಂತರ ಈಗ ನಾಗ ಬರುವುದು ನಿಂತಿದೆ. ಅದು ಗೌರಿಪುರಂ ರಾಜರಾಜೇಶ್ವರಿಯ ನಾಗನಕಟ್ಟೆ ಅಂತೇಳಿ ಅಲ್ಲಿ ಅಷ್ಟಕುಲ ಅದೆಲ್ಲ ನಾಗನದೆಲ್ಲ ಪ್ರತಿಷ್ಠೆ ಆಗಿದೆ. ಅದರದ್ದು ಹೋಗುವ ಒಂದು ಫೋಟೋ ತೆಗೆಯುವ ಅಲ್ಲಿ ಕೆಳಗೆ. ಅದೆಲ್ಲ ಆದ ನಂತರ ಮೇಳೆಗೆ ಕೆಲವು ಕ್ರಿಯಾಭಾಗಗಳಾಗಿದ ನಂತರ ಬಾಲಾಲಯ ಪ್ರತಿಷ್ಠೆ ಆಗಿದೆ ದೇವರಿದ್ದು. ಬಾಲಾಲಯ ಪ್ರತಿಷ್ಠೆ ಆದ ನಂತರ ದೇವಿಗೆ ಮತ್ತು ಕೂಡ ಮೇಲೆ ಆಗಬೇಕು ಅಂತ ಕಂಡಿದ್ದು, ಕೆಳಗೆಲ್ಲ ಮೇಲೆ ಆಗಬೇಕು ಅಂತೇಳಿ. ಹಾಗೆ ಎತ್ತರದಲ್ಲಿ ದೇವಿಯ ರಾಜರಾಜೇಶ್ವರಿಯ ಸಾನ್ನಿಧ್ಯ ಆಗ್ತಾ ಉಂಟು. ಈಗ ಗರ್ಭಗುಡಿಯಾಗಿದೆ, ತೀರ್ಥಮಂಟಪ ಆಗಿದೆ, ಸುತ್ತುಬೌಳಿಯ ಕೆಲಸಗಳು ನಡೀತಾ ಉಂಟು. ದೇವರು ಅಷ್ಟು ಎತ್ತರದಲ್ಲಿ ಕೂಡ ಒಂದು 40 ಫೀಟಲ್ಲಿ ನೀರು ಕೊಟ್ಟಿದ್ದಾರೆ. ಮತ್ತು ಊರಿನ ಸಮಸ್ತ ಜನರ ಒಂದು ಸಹಕಾರದಿಂದ ಇದು ವೈಭವೋಪೇತವಾಗಿ ಇದೊಂದು ದೇವಸ್ಥಾನ ಮೊದಲಿನ ಹಾಗೆ
ಗತವೈಭವ ಬರಬೇಕು ಅಂತ ಹೇಳುವಂಥದ್ದು ನಾವು ಊರಿನವರ ಹತ್ರ ಕೇಳಿಕೊಳ್ಳುವುದು ಒಂದು. ಮತ್ತು ಅಂತ ಹೇಳಿದರೆ ಕೊಳ್ಳೂರಲ್ಲಿ ತ್ರಿಗುಣಶಕ್ತಿ ಐಕ್ಯಾದಂತಹ ಮುಖಾಂಬಿಕೆ ಇರುವಂಥದ್ದು, ಇಲ್ಲಿ ಸಪ್ತಶಕ್ತಿ ಐಕ್ಯಾದಂತಹ ರಾಜರಾಜೇಶ್ವರಿ. ಶುಂಭಾನಿಶುಂಭರನ್ನು ಕೊಲ್ಲಲಿಕ್ಕೆ ಬೇಕಾಗಿ ಇಲ್ಲಿ ಆ ಅವತಾರವನ್ನು ತಾಳಿದಂತಹ ತಾಯಿ ಇಲ್ಲಿ ನೆಲೆಸಿದ್ದದು. ಮತ್ತು ಇಷ್ಟಾರ್ಥಗಳನ್ನು ಬೇಡಿದಂಥ ಕೊಡುವಂತಹ ತಾಯಿ ಅಂತೇಳಿ ರಾಜರಾಜೇಶ್ವರಿ ಅಂತ. ಇಲ್ಲಿ ವರ್ಷದ ಪರ್ವಗಳು ನಡೀತಾ ಉಂಟು. ಈಗ ಬಾಲಾಲಯದಲ್ಲಿ ಫೋಟೋ ಇಟ್ಟು ದೇವರನ್ನು ಆರಾಧನೆ ಮಾಡ್ತಾ ಇದ್ದೇವೆ. ನಾಲ್ದು ಈಗ ಬ್ರಹ್ಮಕಲಶ ಆದ ನಂತರ ಮೂರ್ತಿ ಕೂಡ ನಮಗೆ ಸಿಗ್ತದೆ ಅಂತ ಹೇಳುವಂಥದ್ದು ಜ್ಯೋತಿಷ್ಯರ ಮಾರ್ಗದಲ್ಲಿ ಹೇಳಿದ ಪ್ರಕಾರ ಅದು ಆಗ್ತಾ ಉಂಟು. ಹಾಗೆ ಈಗ ವಾರದಲ್ಲಿ ಶುಕ್ರವಾರ ದಿವಸ ಸಂಜೆಯ ವೇಳೆಗೆ ಭಜನಾ ಕಾರ್ಯಕ್ರಮ ಆಗ್ತಾ ಉಂಟು. ಭಜನೆ ಊರಿಂದೆಲ್ಲ ದೂರದಿಂದ ಬಂದು ಭಜನಾ ಕಾರ್ಯಕ್ರಮಗಳಾಗ್ತಾ ಉಂಟು. ಮಾಣಿಲ ಸ್ವಾಮಿಗಳ ನೇತೃತ್ವದಲ್ಲಿ, ಶ್ರೀಧಾಮ ಮಾಣಿಲ ಮೋಹನದಾಸ ಸ್ವಾಮಿಯವರ ನೇತೃತ್ವದಲ್ಲಿ ಒಂದು 48 ದಿವಸದ ಮಂಡಲ ಭಜನೆ ಆಯಿತು, ಸಂಜೆ 6ರಿಂದ 8. ಆನಂತರ ಈಗ ದೇವರ ಕೆಲಸಗಳು ವೃದ್ಧಿಯಾಗಿ ಆಗ್ತಾ ಉಂಟು. ಈಗ ನಿನ್ನೆ ಕೂಡ ಮಹಾಲಕ್ಷ್ಮಿ ವೃತ ಆಯಿತು. ನಿನ್ನೆ ಮಹಾಲಕ್ಷ್ಮಿ ವೃತಕ್ಕೆ ಕೂಡ 400 ಜನರ ಮೇಲೆ ಸೇರಿದರು. ಹಾಗೆ ಪ್ರತಿ ಶುಕ್ರವಾರ ಕೂಡ 200ರಿಂದ ಮೇಲೆ ಜನ ಬರ್ತಾ ಇದ್ದಾರೆ. ದೇವರ ಅನ್ನ ಸಂತರ್ಪಣೆ ಕೂಡ ಇಲ್ಲಿ ಭಾರಿ ವೈಭವಪೇತವಾಗಿ ಆಗ್ತಾ ಉಂಟು. ಹಾಗೆ ಆ ದೇವಿಯ ಪ್ರಶ್ನೆಯಲ್ಲಿ ಕಂಡು ಬಂದ ಹಾಗೆ ಎಲ್ಲರೂ ಊರಿನ ಸಹಕಾರದಿಂದ ಆದಷ್ಟು ಬೇಗ ಎಲ್ಲ ಸಮಾಜ ಬಾಂಧವರು, ಎಲ್ಲ ಭಗವದ್ಭಕ್ತರು ಸೇರಿ ಆದಷ್ಟು ಬೇಗ ಬ್ರಹ್ಮಕಲಶ ಆಗುವ ಹಾಗೆ ಎಲ್ಲ ಊರಿನ ಸಹಕಾರ ಕೊಡಬೇಕು ಅಂತೇಳಿ ನಾನು ಗೋಪಾಲಕೃಷ್ಣ ನಾಯ್ಕ ಅಂತ, ಈ ರಾಜರಾಜೇಶ್ವರಿ ದೇವಸ್ಥಾನ ಜೀರ್ಣೋದ್ಧಾರದ ಅಧ್ಯಕ್ಷ. ಮುರಕಲ್ಲಿನ ಬಾವಿ ಇದು ದೇವಸ್ಥಾನದ ತೀರ್ಥ ಬಾವಿ, ಪುರಾತನವಾದಂಥ ಒಂದು ತೀರ್ಥ ಬಾವಿ. ಇದು ಮುರಗಲ್ಲಿನಲ್ಲೇ ಕಟ್ಟಿದಂತಹ ಬಾವಿ. ಇದರಲ್ಲಿ ಸಾಧಾರಣ ಏಪ್ರಿಲ್ನವರೆಗೆ ನೀರು ತುಂಬಿಕೊಂಡುಂಟು. ಮತ್ತು ಅದರಲ್ಲಿ ಕೆಲವೆಲ್ಲ ಅವಶೇಷಗಳು ಉಂಟು ಅಂತ ಹೇಳ್ತಾರೆ. ಯಾರೂ ಇಲ್ಲದವರಿಲ್ಲ, ಅದನ್ನು ನೋಡಿದವರು ಯಾರಿಲ್ಲ. ಪ್ರಯತ್ನ ಪಟ್ಟವರಿದ್ದಾರೆ, ಏನೋ ಕೊಪ್ಪರಿಗೆ ಉಂಟು, ಅದು ಇದು ಉಂಟು ಹೇಳಿ ರಾತ್ರಿ ಬಂದು ಎಲ್ಲ ಕೆಲವು ಇದನ್ನೆಲ್ಲ ಮಾಡಿದವರು ಎಷ್ಟೋ ಇದ್ದಾರೆ ಅಂತ ಹೇಳುವುದು ಕೇಳ್ತಾ ಇದ್ದೇವೆ ನಾವು. ಆದರೆ ಯಾರು ಕೂಡ ಇದರಿಗೆ ಈಗ ಇಳಿಯುವವರು ಯಾರೂ ಕಾಣುವುದಿಲ್ಲ ಇಲ್ಲಿ. ಇದು ಸುತ್ತುಬೌಳಿ, ರಾಜಗೋಪುರ ಎಲ್ಲ ಇದ್ದಂತಹ ಒಂದು ದೇವಸ್ಥಾನ, ಇತಿಹಾಸ ಪ್ರಸಿದ್ಧವಾದಂತಹ ಒಂದು ರಾಜರಾಜೇಶ್ವರಿ ದೇವಸ್ಥಾನ. ಅದರ ತೀರ್ಥಬಾವಿ, ಅದರದ್ದೆಲ್ಲ ಅವಶೇಷ, ಅಲ್ಲಿ ಕೆಳಗೆ ಕಾಸಾಬಾವಿ ಅಂತ ಮತ್ತೊಂದು ಬಾವಿ ಇತ್ತು. ಆ ಬಾವಿಗೆ ಹೋಗಿ ಪುರೋಹಿತರು ಮೂರ್ತಿ ತಗೊಂಡು ಬಿದ್ದಿದ್ದಾರೆ ಅಂತ ಹೇಳುವಂಥದ್ದು ಜ್ಯೋತಿಷ್ಯರ ಪ್ರಕಾರ ಹೇಳಿದ್ರು. ಇಲ್ಲೇ ಪ್ರಶ್ನೆ ಎಲ್ಲ ಆದದ್ದು, ಅಷ್ಟಮಂಗಲ 15 ದಿವಸದ ಪ್ರಶ್ನೆ ಎಲ್ಲ ಆದದ್ದು ಇಲ್ಲೇ. ಇದು ಕೂಡ ಮತ್ತೊಂದು ಇದು ಮಾಲಿಂಗೇಶ್ವರನ ಇದು ನೋಡಿ, ಅದೆಲ್ಲ ಸ್ಟೆಪ್ಪುಗಳು ಕಾಣ್ತಾ ಉಂಟು. ಇದು ಈ ಗರ್ಭಗುಡಿ, ಸುತ್ತುಬೌಳಿ. ಆನಂತರ ಮತ್ತೊಂದು ದೇವಸ್ಥಾನ, ಅಲ್ಲಿ ಮೂಲೆಯಲ್ಲಿ ನೋಡಿ ಬಲಿಗಲ್ಲುಂಟು, 2 ಕಡೆ ದೊಡ್ಡ ದೊಡ್ಡ ಬಲಿಗಲ್ಲುಗಳುಂಟು. ಹೋಗುವ ಅಲ್ಲಿ ತೋರಿಸುವ. ಇಲ್ಲಿ ನೋಡಿ, ಇದು ದೇವಿಯ ರಾಜರಾಜೇಶ್ವರಿಯ ಗುಡಿ. ಆದರೆ ಎದುರಲ್ಲಿ ಇದು ಮುಖಮಂಟಪ ಇತ್ತು ನೋಡಿ, ದಾರಿ ಹೀಗಾಗಿ ಕೆಳಗೆ ಹೋಗ್ಲಿಕ್ಕಿತ್ತು. ಈಗ ಇಲ್ಲಿ ಒಂದು ಕಲ್ಲು ಉಂಟು ನೋಡಿ, ಇಲ್ಲಿ ಒಂದು ಕಲ್ಲು, ಇನ್ನೊಂದು ಚೂರು ಮಗಪೇರ ಬಣ್ಣದಲ್ಲಿ ನೋಡಿ. ಅದರ ದಾರುಂದದ ಕಲ್ಲು ನೋಡಿ, ಹಳೆ ಕಾಲದ ದಾರುಂದದ ಕಲ್ಲು, ಅದನ್ನು ನೋಡಿ. ಅದರಲ್ಲಿ ಚಿತ್ರಗಳುಂಟು ನೋಡಿ. ಉಮಾನಾಶೇನೆ ಅವರು ಪ್ರೊಫೆಸರ್ ಆಗಿದ್ದರು ಧರ್ಮಸ್ಥಳ ಇದರಲ್ಲಿ ಕಾಲೇಜಲ್ಲಿ. ಆ ಪುಣ್ಯಾತ್ಮರು ಇಲ್ಲಿ ಬಂದು ಇದನ್ನೆಲ್ಲ ಸರ್ವೆ ಎಲ್ಲ ಮಾಡಿ 2800 ವರ್ಷಗಳ ಹಿಂದೆ ಇತಿಹಾಸ, ಹೊಯ್ಸಳರ ಕಾಲ. ಈ ಅಕ್ಷರ ಲಿಪಿ, ಕನ್ನಡ ಲಿಪಿ ಬರೋದಕ್ಕಿಂತ ಮೊದಲೇ ಈ ಕಲ್ಲಿನ ಮೇಲೆ ಲಿಪಿ ಇಲ್ಲ. ಹೊಯ್ಸಳರ ಲಿಪಿ ನಮ್ಮ ಕನ್ನಡ ಲಿಪಿ ಬಂದದ ನಂತರ. ಅದಕ್ಕಿಂತಲೂ ಮೊದಲು ಇದ್ದ ದೇವಸ್ಥಾನ ಅದು 100% ಅಂತೇಳಿ ಅವರು ಬರೆದು ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಮೊನ್ನೆ ಧರ್ಮಸ್ಥಳದಿಂದ ಕೂಡ ಅವರ ಮುಖಾಂತರ ಹೋಗಿ ಒಂದು 5 ಲಕ್ಷ ರೂಪಾಯಿ ಇಲ್ಲಿ ಅನುದಾನವಾಗಿ ಕೊಟ್ಟಿದ್ದಾರೆ, ಪ್ರಸಾದ ರೂಪದಲ್ಲಿ ಧರ್ಮಸ್ಥಳದಿಂದ ಕೊಟ್ಟಿದ್ದಾರೆ ಇಲ್ಲಿ ಕೆಲಸಕ್ಕೆ ಬೇಕಾಗಿ. ಈಗ ಏನಂತ ಹೇಳಿದರೆ ಗರ್ಭಗುಡಿಯ ಕೆಲಸ ಆಗ್ತಾ ಉಂಟು, ತೀರ್ಥಮಂಟಪದ ಕೆಲಸ ಆಗ್ತಾ ಉಂಟು, ಮರದ ಕೆಲಸಗಳಾಗ್ತಾ ಉಂಟು. ಇದೆಲ್ಲ ಕೆಲಸಗಳು ದೇವಿಯ ದಯೆಯಿಂದ ಊರವರ ಸಹಕಾರದಿಂದ ಆಗ್ತಾ ಉಂಟು. ಬಾವಿ ಕೂಡ ಆಗಿದೆ. ಆ ಬಾವಿಯಲ್ಲಿ ಕೂಡ ಒಂದು 40 ಫೀಟಲ್ಲಿ ನೀರು ಕೂಡ ದೇವರು ಬೇಕಾದಷ್ಟು ಕೊಟ್ಟಿದ್ದಾರೆ. ತೀರ್ಥ ಬಾವಿ ಅಷ್ಟು ಎತ್ತರದಲ್ಲಿ ಇದ್ದರೂ ಕೂಡ, 200 ಫೀಟಿನ ಮೇಲೆ ಇದ್ದರೂ ಕೂಡ ದೇವಿಯ ಸಾನ್ನಿಧ್ಯದ ಲಕ್ಷಣ ಅಂತೇಳಿ ಆ ನೀರು ದೇವರಿಗೆ ಕೊಟ್ಟಿದ್ದಾರೆ. ಎಲ್ಲ ಗಂಗಾಜಲ ಎಲ್ಲರಿಗೂ ತೀರ್ಥಗೊಳ್ಳಲಿಕ್ಕೆ ಅಂತ ಹೇಳುವಂಥ ಇದರಲ್ಲಿ. ಇಲ್ಲಿ ಶ್ರೀ ರಾಘವೇಶ್ವರ ಸ್ವಾಮಿಗಳು ಕೂಡ ಬಂದಿದ್ದರು, ರಾಮಚಂದ್ರಪುರ ಮಠದ. ಅವರು ಕೂಡ ಹೇಳಿದ್ದು ಹೇಗೆ ಅಂತೇಳಿ, ರಾಜರಾಜೇಶ್ವರಿ ಸಣ್ಣ ವಿಷಯ ಅಲ್ಲ, ವೈಭವದಲ್ಲಿ ನಡ್ಕೊಂಡಿದ್ದಂಥ ಒಂದು ಎಲ್ಲ ಸ್ವಾಮಿಗಳು ಬಂದಿದ್ದರು. ಇಲ್ಲಿ ಮಾಣಿಲ ಶ್ರೀಧಾಮ ಮೋಹನದಾಸ ಸ್ವಾಮಿಗಳು ಬಂದಿದ್ದರು, ಮತ್ತು ಎಡನೀರು ಮಠದ ಸ್ವಾಮಿಗಳು ಬಂದಿದ್ದರು. ಅವರ ಕೈಯಿಂದಲೇ ಇಲ್ಲಿ ಶಿಲಾನ್ಯಾಸ ಎಲ್ಲ ಆಗಿದೆ ಪ್ರಥಮ ಬಾರಿಗೆ. ಒಡಿಯೂರು ಸ್ವಾಮಿಗಳು ಬಂದಿದ್ದರು, ಸುಬ್ರಹ್ಮಣ್ಯ ಮಠದ ವಿದ್ಯಾ ಪ್ರಸನ್ನರು ಬಂದಿದ್ದರು. ಹಾಗೆ ಈಗ ನಾಲ್ದು 28ನೇ ತಾರೀಕಿಗೆ ಗಣಪತಿ ಗುಡಿಯ ಶಿಲಾನ್ಯಾಸ ಆಗಲಿಕ್ಕೆ ಉಂಟು. ಇದೇ ತಿಂಗಳು ಆಗಸ್ಟ್ 28ನೇ ತಾರೀಕು ಬುಧವಾರ 8:45ರಿಂದ 9:45ರೊಳಗೆ ಗಣಪತಿ ಗುಡಿಯ ಶಿಲಾನ್ಯಾಸ ಆಗಲಿಕ್ಕೆ ಉಂಟು. ಈ ಶಿಲಾನ್ಯಾಸ ಆಗುವ ಟೈಮಲ್ಲಿ ಕೂಡ ಹಾಗೆ ಮಾಣಿಲ ಸ್ವಾಮಿಗಳು ಬರಲಿಕ್ಕಿದ್ದಾರೆ. ಮತ್ತು ಚಾಮುಂಡೇಶ್ವರಿ ಕ್ಷೇತ್ರದ ಹರೀಶ್ರು, ಅಲ್ಲಿಯ ಆಡಳಿತ ಮುಕ್ತೇಶ್ವರರು ಬರಲಿಕ್ಕಿದ್ದಾರೆ. ಅದೇ ಪ್ರಕಾರ ಇಲ್ಲಿ ವಿಶ್ವನಾಥ ರೈಗಳು ಅಂತ ಕಳೆಂಜ, ವಿಷ್ಣುಮೂರ್ತಿ ದೇವಸ್ಥಾನದ ವಿಶ್ವಸ್ತರು, ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿ ಮಾಜಿ ಮುಕ್ತೇಶ್ವರರಾಗಿದ್ದಂತಹ
ನಿತ್ಯಾನಂದ ಮುಂಡೋಡಿಯವರು ಕೂಡ 4 ದಿನ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. ಇಲ್ಲಿ ಎಲ್ಲ ಊರಿನ ಸಹಕಾರದಿಂದ ಈ ದೇವಸ್ಥಾನ ಆದಷ್ಟು ಬೇಗ ಆಗಬೇಕು, ಆದಷ್ಟು ಬೇಗ ಬ್ರಹ್ಮಕಲಶ ಇತ್ಯಾದಿಗಳು ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಆಶಯ. ಎಲ್ಲರ ಸಹಕಾರ ಬೇಕು. ಇಡೀ ಊರಿನ ಸಮಸ್ತ ಈ ದೇವಸ್ಥಾನ ಅಂತ ಹೇಳುವಂಥದ್ದು ನಮ್ಮ ಗ್ರಾಮಕ್ಕೆ, ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟದ್ದಲ್ಲ. ಈ ದೇವಸ್ಥಾನ ಇಡೀ ದೇಶಕ್ಕೆ ಸಂಬಂಧಪಟ್ಟದ್ದು ಅಂತೇಳಿ ಪ್ರಶ್ನೆಯಲ್ಲಿ ಕಂಡು ಬಂದಿದೆ. ಹಾಗಿರುವಾಗ ಎಲ್ಲರೂ ಈ ಕ್ಷೇತ್ರಕ್ಕೆ ಆದಷ್ಟು ತಮ್ಮ ತನುಮನ ಧನಗಳಿಂದ ಸಹಕರಿಸಿ ದೇವಸ್ಥಾನ ಬೇಗ ಆಗುವ ಹಾಗೆ ಮಾಡಿ ಎಲ್ಲರೂ ಅದರ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಬೇಕು ಅಂತೇಳಿ ಎಲ್ಲರ ಹತ್ರ ನಾವು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುವಂಥದ್ದು. ಇದು ಆಮೆ ಆಕಾರದಲ್ಲಿ ನೋಡಿ ಎತ್ತರ ಆಗಿ ಉಂಟು, ಇದು ತುಂಬ ಎತ್ತರ. ಮತ್ತು ಸಂಜೆಯ ಹೊತ್ತಿನ ಇದು ಬೇರೆಲ್ಲ ದೇವಸ್ಥಾನಗಳು ಪೂರ್ವಾಭಿಮುಖವಾಗಿರುವಂಥದ್ದು, ಇದು ಪಶ್ಚಿಮಾಮುಖವಾಗಿ ಉಂಟು. ಪಶ್ಚಿಮಾಮುಖ ಯಾಕೆ ಅಂತ ಹೇಳಿದರೆ ಅಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಎದುರಲ್ಲಿ ಉಂಟು. ಇಲ್ಲಿಂದ ಹೋದಂಥ ದೇವರನ್ನು ನೋಡಲಿಕ್ಕೆ ರಾಜರಾಜೇಶ್ವರಿಗೆ. ಮತ್ತು ಅದೇ ಪ್ರಕಾರ ತಂಗಿ ಜಲದುರ್ಗಾದೇವಿ, ಮುಂದೆ ಪೆರುವಾಜೆಯ ಇತಿಹಾಸ ಪ್ರಸಿದ್ಧ ಜಲದುರ್ಗಾದೇವಿಯನ್ನು ಕೂಡ ನೋಡಲಿಕ್ಕೆ ಬೇಕಾಗಿ ಇದು ಪಶ್ಚಿಮ ಭಾಗವಾಗಿ ದೇವಿ ಇಲ್ಲಿ ನೆಲೆಯಾಗ್ತೇನೆ ಅಂತೇಳಿ ಅಭಯ ಆಗಿದೆ ಇಲ್ಲಿ ಪ್ರಶ್ನೆಯಲ್ಲಿ. ಆ ಪ್ರಕಾರ ಆಗ್ತಾ ಉಂಟು. ಅದೇ ಪ್ರಕಾರ ಇಲ್ಲಿ ಅಭಯಾಂಜನೇಯ, ವೀರ ಅಭಯಾಂಜನೇಯ ಕಟ್ಟೆ ಆಗಲಿಕ್ಕೆ ಉಂಟು. ಆ ಟೈಮಲ್ಲಿ ಶಿಲಾನ್ಯಾಸ ಆಗುವ ಸಂದರ್ಭದಲ್ಲಿ ಅಶ್ವತ್ಥ ಗಿಡ ನೆಟ್ಟಿದ್ದೇವೆ. ಆ ಕಟ್ಟೆಯ ಮೇಲೆ ವೀರ ಅಭಯಾಂಜನೇಯ ಒಂದು ಮೂರ್ತಿ ಇದೆ, ಪ್ರತಿಷ್ಠೆ ಆಗಲಿಕ್ಕೆ ಉಂಟು. ಅದೇ ಪ್ರಕಾರ ಇಲ್ಲಿ ಮೇಲೆ ರಾಜರಾಜೇಶ್ವರಿ ಕ್ಷೇತ್ರ, ರಾಜರಾಜೇಶ್ವರಿ ಆದ ನಂತರ ಗಣಪತಿ ಗುಡಿ ಆದ ನಂತರ ಬ್ರಹ್ಮಗುರು ಕಟ್ಟೆ, ಹೊರಗಡೆ ಕೊಡಮಣಿತಾಯ ದೈವದ ಒಂದು ಸ್ಥಾನ ಆಗಲಿಕ್ಕೆ ಉಂಟು. ಕೊಡಮಣಿತಾಯ ಮತ್ತು ಮೈಸಂದಾಯ ದೇವರ ಪ್ರತಿಷ್ಠೆ ಆಗಲಿಕ್ಕೆ ಉಂಟು. ಆ ನಂತರ ಎಲ್ಲ ಪ್ರತಿಷ್ಠೆ ಆದ 29 ದೈವಗಳು ಈ ಇದರಲ್ಲಿ ಉಂಟು ಅಂತ ಹೇಳಿದ್ದಾರೆ. ಇಷ್ಟೊಂದು ಫಸ್ಟಿಗೆ ಆಗಲಿ ಅಂತೇಳಿ. ಇದರ ಈ ದೇವಸ್ಥಾನ ಸರಿಯಾಗಿ ಎದುರಿಗೆ ನೋಡಿ, ಅಲ್ಲಿ ಇದಕ್ಕೆ ಇದ್ದದ್ದು, ಅಲ್ಲಿ ಗುಳಿಗ ಇದೆ. ಈ ದೇವಸ್ಥಾನಕ್ಕೆ ರಾಜರಾಜೇಶ್ವರಿ ಸಂಬಂಧಪಟ್ಟ ಗುಳಿಗ ಉಂಟು, ಭೈರವ ಕೂಡ ಉಂಟು. ಆದಿಯಲ್ಲಿ ಕೂಡ, ಈಗ ಮಾತ್ರ ಭೈರವ ಗುಳಿಗೆ ಅಲ್ಲ, ಆ ಕಾಲದಲ್ಲೇ ಗುಳಿಗ ಅದು ಈಗಲೂ ನಡೀತಾ ಉಂಟು. ಅದಕ್ಕೆ ಎಲ್ಲ ಈಗ ವರ್ಷದಲ್ಲಿ ಬಳಸುವ ಕ್ರಿಯೆಗಳು ಅದೆಲ್ಲ ತಂಬಿಲ ಸೇವೆ ಎಲ್ಲ ಆಗ್ತಾ ಉಂಟು. ಅದು ಹಾಗೇ ಉಂಟು. ಇದು ದೇವಿ ಮಾತ್ರ ತಟಸ್ಥಾಗಿದ್ದಾರೆ. ಇಲ್ಲಿ ಎಲ್ಲಿಯವರೆಗೆ ಅಂತ ಹೇಳಿದರೆ ಇಲ್ಲಿ ಸುತ್ತಮುತ್ತಲಿನ ದೇವಸ್ಥಾನಗಳು ಸುಮಾರು ಉಂಟು ಇದಕ್ಕೆ ಸಂಬಂಧಪಟ್ಟಂಥದ್ದು. ಶರವೂರು ದುರ್ಗಾಪರಮೇಶ್ವರಿ, ಜಲದುರ್ಗಾದೇವಿ, ಇಲ್ಲಿ ಕೇರ್ಪಡದಲ್ಲಿ ಮಹಿಷಮರ್ದಿನಿ ದೇವಿ, ಇಲ್ಲಿ ಕಾಂಚೋಡದಲ್ಲಿ ಮಂಜುನಾಥ, ಇಲ್ಲಿ ಎದುರಲ್ಲಿ ಮಹಾಲಿಂಗೇಶ್ವರ. ಇಷ್ಟು ದೇವರ ಕಂಪ್ಲೇಂಟ್ ಅಂತ ಹೇಳಿದರೆ ಇವರಿಗೆ ನೆಲೆಯೇ ಇಲ್ಲ. ಅವರಿಗೆ ನೆಲೆ ಉಂಟು, ನೈವೇದ್ಯ ಆಗ್ತಾ ಉಂಟು. ನೆಲೆ ಇದ್ದರೂ ಕೂಡ ನಮಗೇನು ಸೇವೆ ಆಗ್ತಾ ಇಲ್ಲ ಅಂತ ಆ ದೇವರುಗಳು ಇವರ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಎಲ್ರಿಗೂ ಪ್ರಮುಖವಾಗಿರುವಂತಹ ರಾಜರಾಜೇಶ್ವರಿಗೆ ಏನಿಲ್ಲ ಅಂತೇಳಿ ಆದರೆ ಮತ್ತು ಎಲ್ರಿಗೂ ಇಲ್ಲ ಅಂತ ಹೇಳುವಂಥದ್ದು ಕಾಣುವಂಥದ್ದು ಪ್ರಥಮ ಇರುವಂಥದ್ದು. ಇದೀಗ ನಮಗೆ ಗರ್ಭಗುಡಿ ಆಗಬೇಕು, ತೀರ್ಥಮಂಟಪ ಆಗಬೇಕು, ಸುತ್ತು ಪೌಳಿ ಆಗಬೇಕು, ಸುತ್ತುಪಾಳಿ ಆದ ನಂತರ ಇದಕ್ಕೆ ರಾಜಗೋಪುರ ಆಗಬೇಕು, ದೀಪಸ್ತಂಭ ಆಗಬೇಕು, ಧ್ವಜಸ್ತಂಭ ಆಗಬೇಕು. ಆ ನಂತರ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಒಂದು ಅರ್ಧ ಕಿಲೋಮೀಟರ್ನ ಒಳಗೆ 1 ಎಕರೆ ಜಾಗದಲ್ಲಿ ಮೊದಲು ಕೆರೆ ಇತ್ತು, ಪರ್ತಿಕೆರೆ ಅಂತ ಹೆಸರು. ಆ ಕೆರೆ ಕೂಡ ಈಗ ಅರ್ಧ ಮುಚ್ಚಿದೆ, ಅರ್ಧ ಉಂಟು. ಅರ್ಧದಲ್ಲಿ 1 ಎಕರೆಯಲ್ಲಿ ಮೊದಲು ಇತ್ತಂತೆ. ಒಂದು ಕಾಲದಲ್ಲಿ 1 ಎಕರೆಯಲ್ಲಿ ಪರ್ತಿಕೆರೆ ಅಂತೇಳಿ ಬಹುದೊಡ್ಡ ಕೆರೆ. ರಾಜರಾಜೇಶ್ವರ ಅದು ಕ್ಷೇತ್ರ. ಹೌದು, ಅಲ್ಲಿ ಕೂಡ ಹಾಗೆ 1 ಎಕರೆ 1 ಕಿಲೋಮೀಟರ್ ಈಗಲೂ ಕೂಡ ಕೆರೆ ಇದೆ. ಆ ಕೆರೆಯಲ್ಲಿ ಅರ್ಧ ಕೆರೆಯಲ್ಲಿ ಈಗಲೂ ನೀರುಂಟು. ಅವರನ್ನು ಈಗ ಆ ಕೆರೆಯನ್ನು ನಮಗೆ ದೇವರಿಗೆ ಇದಕ್ಕೆ ಬೇಕಾಗಿ ಬಿಟ್ಟು ಕೊಡ್ತೇನೆ ಅಂತಲೂ ಹೇಳಿದ್ದಾರೆ. ಮುಂದಿನ ಈ ಕೆಲಸ ಆಗ್ತಾ ಇರುವಾಗ ನಮ್ಮಿಂದ ಆಗುವ ಏನಾಗಬೇಕು ಅದನ್ನು ನಾವು ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ. ಅದು ಕೊಡ್ತಾರೆ ನಮಗೆ. ಯಾಕೆಂದ್ರೆ ದೇವಿಗೆ ಬೇಕಾಗಿ ಎಲ್ಲರೂ ಇಲ್ಲಿ ಊರಿಗೆ ಸಹಕಾರ ಕೊಡ್ತಾರೆ. ಯಾಕೆಂತೇಳಿ ಎಲ್ರಿಗೂ ಈಗ ನಾಗನಗಟ್ಟೆ ಆದ ನಂತರ ನೆಮ್ಮದಿ ಸಿಕ್ಕಿದೆ. ಇಲ್ಲಿ ಒಂದು ದೇವಿ ಶಕ್ತಿ ಉಂಟು ಅಂತ ಹೇಳುವಂಥದ್ದು ಎಲ್ರಿಗೂ ಇದಾಗಿದೆ. ಯಾಕೆಂತೇಳಿ ಇಲ್ಲಿ ಯಾವುದೇ ಒಂದು ಬೇಡಿಕೆಯನ್ನು ದೇವಿಯ ಇದರಲ್ಲಿ ಇಟ್ಟರೆ ಅದು ಖಂಡಿತವಾಗಿ ಪೂರ್ಣ ಮಾಡ್ತಾಳೆ. ಕೆಲವೆಲ್ಲ ಮದುವೆಗೆ ಈಗಲೇ ಆಯಿತು, ಬಾಲ್ಯ ಪ್ರತಿಷ್ಠೆ ಆದ ನಂತರ ನನಗೆ ಮದುವೆ ಆಗಲಿಲ್ಲ, 45 ವರ್ಷ 44 ವರ್ಷದವರು ಬಂದು ಹೇಳಿದ್ದು 44 ಆಯಿತು ನಮಗೆ ಏನಾಗಲಿಲ್ಲ ಅಂತೇಳಿ ದೇವರು ಅವರಿಗೆ ಕೂಡಲೇ ವರದಾನ ಮಾಡಿದ್ದಾರೆ, ಮದುವೆ ಆಗಿದೆ. ಅಂತಹ ಒಂದು ಕ್ಷಿಪ್ರ ಪ್ರಸಾದ ರಾಜರಾಜೇಶ್ವರಿಯದ್ದು ಉಂಟು ಇಲ್ಲಿ. ಅದು ಮುಂದೆ ಇಲ್ಲಿ ಪ್ರತಿಷ್ಠೆ ಆದ ನಂತರ ಇನ್ನೂ ಕೂಡ ಅದು ಪ್ರಬಲವಾಗಿ ಇಲ್ಲಿ ಗೋಚರಿಸ್ತದೆ. ಎಲ್ರಿಗೂ ಅಂತಹ ಒಂದು ಭಕ್ತಿ ಎಲ್ಲರ ಹತ್ರ ಮೂಡಿದೆ. ನಮಗೆ ವಿಶೇಷವಾಗಿ ಕಾಣುವಂಥದ್ದು ಈ ಭೂಮಿಯಲ್ಲಿ ನೋಡಿ ಸಾಧಾರಣ 200 ಫೀಟ್ ಅಷ್ಟು ಎತ್ತರ ಉಂಟು. ಈ 200 ಫೀಟ್ ಎತ್ತರದಲ್ಲಿ 41 ಫೀಟಲ್ಲಿ ಬಾವಿಯಲ್ಲಿ ನೀರು ಸಿಕ್ಕಿದೆ ನಮಗೆ. ಮೇ ತಿಂಗಳು 23ನೇ ತಾರೀಕಿಗೆ ಸಿಕ್ಕಿದೆ. ಇದು ನಮಗೆ ಮಹಾ ಪುಣ್ಯಕ್ಷೇತ್ರದ ಒಂದು ಲಕ್ಷಣಗಳನ್ನು ಹೇಳ್ತಾ ಉಂಟು. ಮತ್ತು ಇಲ್ಲಿ ಒಂದು ಶುಕ್ರವಾರ ದಿವಸ ಅನ್ನದಾನ ಸೇವೆ ಆಗ್ತಾ ಉಂಟು. ಸಾಯಂಕಾಲದ ಹೊತ್ತಿನಲ್ಲಿ ಪೂಜೆ, ಭಜನಾ ಸೇವೆ ಆಗ್ತದೆ. ಭಜನಾ ಸೇವೆ ಅಂದರೆ ರಾತ್ರಿ ಹೊತ್ತಿನಲ್ಲಿ ಅನ್ನಸಂತರ್ಪಣೆ ಆಗ್ತದೆ. ಆ ಅನ್ನಸಂತರ್ಪಣೆಯಲ್ಲಿ ಹೇಳೋರು ಹೇಳ್ತಾರೆ ಏನಂತೇಳಿ ಮಹಾಪುಣ್ಯಕ್ಷೇತ್ರದಲ್ಲಿ ಊಟ ಮಾಡಿದಾಗ ಆಗ್ತದೆ ಇಲ್ಲಿ ಅಂತೇಳಿ ಬಾಯಿಂದ ಎಲ್ಲ ಬಾಯಿಂದ ಬರ್ತದೆ. ಭಾರಿ ಶೋಕ್ತ ಮನಸ್ಸು, ಭಾರಿ ಸಾಕ್ತದೆ, ಸಾರು ಪಾಯಸ ಅಂತ ಹೇಳುವಂಥದ್ದು. ಇಲ್ಲಿದ್ದೊಂದು ವಿಶೇಷ ಅಂತ ಹೇಳಿದರೆ 4 ಗಂಟೆ ಹೊತ್ತಿನಲ್ಲಿ ಇಲ್ಲಿ ಬರುವಂತಹ ಗಾಳಿ, ಸಂಜೆ 4 ಹೊತ್ತು ಸಮುದ್ರ ಕಿನಾರೆಯಲ್ಲಿ ಹೋಗುವಾಗ ಹೇಗೆ ನೀರಿನ ತೆರೆಗೆ ಅಲೆಗಳು ಬಂದು ಒಂದು ತಂಪಾದ ಗಾಳಿ ಬರ್ತದ, ಅದೇ ಸರ ಇಲ್ಲಿ
ಗಾಳಿ ಪೂರ್ವದಿಂದ ಪಶ್ಚಿಮದಿಂದ ಪೂರ್ವಕ್ಕೆ ಅಂತೇಳಿ ಗಾಳಿ ಹರಿತಾ ಇರ್ತದೆ. ಸೂರ್ಯಾಸ್ತ ಎಲ್ಲ ಪಶ್ಚಿಮದಲ್ಲಿ ಸೂರ್ಯ ಅಸ್ತ ಆಗುವಂಥದ್ದು ನೋಡಲಿಕ್ಕೂ ಕೂಡ ಸಮುದ್ರ ಕಿನಾರೆಯಲ್ಲಿ ನೋಡಿದಾಗೆ ಆಗ್ತದೆ. ಇಲ್ಲಿಂದ ಎದ್ದು ಹೋಗುವುದೇ ಬೇಡ ಅಂತೇಳಿ ಕಾಣ್ತದೆ. ಅಂತಹ ಪರಿಸ್ಥಿತಿ ಇಲ್ಲಿ ಉಂಟು. ಈಚೆ ಕಡೆಯಿಂದ ನೋಡಿ, ಈಚೆ ಕಡೆಯಿಂದ ಪಶ್ಚಿಮ ಘಟ್ಟಗಳು, ಕುಮಾರ ಪರ್ವತ, ಕುಮಾರಧಾರ, ಇದೆಲ್ಲ ಕುಮಾರ ಪರ್ವತಗಳೆಲ್ಲ ಅಲ್ಲಿ ಹೀಗೆ ಉಂಟು ನೋಡಿ. ಈಚೆ ಇದು ಈಚೆಯಿಂದ ಉದಯಾಸ್ತ ಆಗ್ತದೆ. ಬೆಳಿಗ್ಗೆ ದೇವರು ಬೆಳೆ ಬರ್ತಾರೆ. ನಮಗೆ ಇದೇ ಆಗಬೇಕು, ಪಶ್ಚಿಮಕ್ಕೇ ಮುಖ ಆಗಬೇಕು ಅಂತೇಳಿ ಜೋಯಿಸರು ಹೇಳಿದ್ದು. ಯಾಕೆಂತೇಳಿದರೆ ಇಂತಹ ಕಾರಣಗಳಿಂದ ಜಲದುರ್ಗೆ, ಮಹಾಲಿಂಗೇಶ್ವರ ಅದನ್ನು ನೋಡಬೇಕು ಅಂತ. ಮುಂದಿನ ಕಾಲ ಹೇಗೆ ಬರ್ತದೆ ಅಂತ ಹೇಳಿದರೆ, ಇಲ್ಲಿ ಜ್ಯೋತಿಷರು ಹೇಳಿದ ಪ್ರಕಾರ ಜಲದುರ್ಗಾದೇವಿಗೆ ಬ್ರಹ್ಮಕಲಶಾಗಿ ಅಲ್ಲಿ ರಾಜ ಗೋಪುರ ಇದು ರಥ ಆಗ್ತದೆ ಅಂತ ಹೇಳಿದರು. ಈ ಪ್ರಶ್ನೆಯಲ್ಲಿ ಆದಾಗೆ ಅಲ್ಲಿ ರಥ ಆಗಿದೆ. ಅದೇ ಪ್ರಕಾರ ಅಲ್ಲಿ 2 ಉತ್ಸವ ಮೂರ್ತಿಗಳಿದ್ದರು ಜಲದುರ್ಗಾ ದೇವಸ್ಥಾನದಲ್ಲಿ. ಮಹಿಷಮರ್ದಿನಿ ದೇವಸ್ಥಾನಕ್ಕೆ ಏರ್ಪಡದ ಉತ್ಸವ ಮೂರ್ತಿ ಇಲ್ಲಿತ್ತು. ಎಷ್ಟೋ ವರ್ಷದಿಂದ ಅವರು ಕೇಳುವಾಗ ಇವರು ಕೊಡಲಿಕ್ಕಿಲ್ಲ, ಇವರು ಕೇಳುವಾಗ ಅವರು ತಗೊಳ್ಳಿಕ್ಕಿಲ್ಲ. ಅಂತೂ ಇಂತೂ ಇಲ್ಲಿ ಬಾಲಾಯಲಯ ಆದ ನಂತರ ಹೋಗ್ತದೆ ಅಂತ ಹೇಳಿದ್ದಾರೆ ಇಲ್ಲಿ ಜ್ಯೋತಿಷ್ಯರು. ಅದೇ ಪ್ರಕಾರ ಬಾಲಾಲಯ ಆಗಿ 3 ತಿಂಗಳೊಳಗೆ ಅಲ್ಲಿಂದ ಉತ್ಸವ ಮೂರ್ತಿ ಇವರು ಕೇಳಿದರು, ಅವರು ಕೊಟ್ಟರು. ಉತ್ಸವದಲ್ಲಿ ಇಲ್ಲಿಂದ ಹೋಗಿದೆ. ಈಗ ಮುಂದೆ ಈ ರಾಜರಾಜೇಶ್ವರಿಯ ಸಾನ್ನಿಧ್ಯ ಎಲ್ಲ ಇದಾದ ನಂತರ ಇಲ್ಲಿ ದೀಪಸ್ತಂಭ ಉರಿದ್ರೆ ಅಲ್ಲಿ ಜಲದುರ್ಗಾದೇವಿಗೆ ತಂಗಿಗೆ ಕಾಣಬೇಕು ಅಂತ ಧ್ವಜಸ್ತಂಭ ಆಗಬೇಕು, ಇದು ದೀಪಸ್ತಂಭ ಆಗಬೇಕು. ಅದಾದ ನಂತರವೂ ಕೂಡ ಅಲ್ಲಿಂದ ಉತ್ಸವದಲ್ಲಿ ಜಲದುರ್ಗಾದೇವಿ ವೆಂಕಟರಮಣ ದೇವಸ್ಥಾನಕ್ಕೆ ಬರಬೇಕು. ವೆಂಕಟರಮಣ ಈಗ ಒಂದು 4-5 ವರ್ಷದಲ್ಲಿ ವೆಂಕಟರಮಣ ದೇವಸ್ಥಾನಕ್ಕೆ ಬರಲಿಕ್ಕೆ ಶುರುವಾಗಿದೆ. ಅನಾದಿ ಕಾಲದಲ್ಲಿ ಜಲದುರ್ಗಾದೇವಿ ರಥ ಇತ್ತು, ಆ ರಥದಲ್ಲಿ ಬರ್ತಾ ಇದ್ದರು ಅಂತ ಹೇಳುವಂಥದ್ದು ಇತಿಹಾಸ ಉಂಟು, ಪುಸ್ತಕದಲ್ಲಿ ಉಂಟು, ಬರೆದಿಟ್ಟನ್ನು ಎಲ್ಲ ನೋಡಿದವರು ಕೂಡ ಇವರೆಲ್ಲ ರಥವನ್ನು ನೋಡಿದವರು ನಾವು ಕೂಡ ನೋಡಿದ್ದೇವೆ. ರಥದ ಚಕ್ರಗಳನ್ನು ಇದೆಲ್ಲ ಜಲದುರ್ಗ ದೇವಸ್ಥಾನ ನೋಡಿದ್ದೇವೆ. ಆದರೆ ಇಲ್ಲಿ ಬಾಲಯ ಪ್ರತಿಷ್ಠೆ ಆದ್ರಿಂದ ಕಳೆದ ವರ್ಷ ನಾವೇ ಕಣ್ಣಾರೆ ನೋಡಿದ್ದೇವೆ. ದೇವರಿಗೆ ರಥ ಆಗಿದೆ. ರಥ ಎಳೆಯುವಾಗಲೂ ಒಂದು 20,000 ಜನ ಸೇರಿದೆ. ಇನ್ನು ಆ ಉತ್ಸವ ಎಲ್ಲ ಆಗುವ ಸಂದರ್ಭದಲ್ಲಿ ವೆಂಕಟರಮಣ ದೇವಸ್ಥಾನದಲ್ಲಿ ಪ್ರಶ್ನೆ ಇಡುವಾಗ ವೆಂಕಟರಮಣ ದೇವಸ್ಥಾನದಲ್ಲಿ ಹೇಳಿದಾರಂತೆ, ಏನೋ ಒಂದು ಮಹಾಶಕ್ತಿ ನೆಲೆಯಾಗಿದೆ ಮುಂದೆ ಅಂತೇಳಿ. ಆವಾಗ ಅಲ್ಲಿ ಪ್ರಶ್ನೆಯಲ್ಲಿ ಎಲ್ಲಿ ಇನ್ನು ಅಂತ, ಅಲ್ಲಿ ಒಂದು ದೇವಸ್ಥಾನ ಉಂಟು ನೋಡಿ, ದುರ್ಗಾದೇವಿ ಅದು ಉಂಟು, ಅದು ಎಲ್ಲಿ ಅಂತ ಕೇಳುವಾಗ ಇದಕ್ಕಿಂತ ಮುಂದೆ ಅಂತ ನೋಡಿ. ಈಗ ಇಲ್ಲಿ ಪ್ರಶ್ನೆ ಆಗುವಾಗ ಇಲ್ಲಿ ಕಂಡಿದೆ ಹೀಗೆ. ಹಾಗೆ ಇನ್ನು ಮುಂದಕ್ಕೆ ಏನು ಅಂತ ಹೇಳಿದರೆ ಜಲದುರ್ಗಾದೇವಿ ವೆಂಕಟರಮಣ ದೇವಸ್ಥಾನಕ್ಕೆ ಬಂದು ಅಲ್ಲಿ ಉತ್ಸವ ತೆಕ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಾಗಿ ಇಲ್ಲಿ ರಾಜರಾಜೇಶ್ವರಿ ಹೊರಗೆ ಬಂದು ಅಕ್ಕನದ್ದು ತಂಗಿಯದು ಮುಖಾಮುಖಿಯಾಗಿ ಉತ್ಸವಾದಿಗಳು ನಡೀಲಿಕ್ಕುಂಟು ಅಂತೇಳಿ ಜ್ಯೋತಿಷರು ಹೇಳಿದ್ದಾರೆ. ಈಗ ಇಷ್ಟರವರೆಗೆ ನಡ್ಕೊಂಡು ಬಂದ ಪ್ರಕಾರ ಹಾಗೇ ಆಗಿದೆ. ಮುಂದೆ ಕೂಡ ಹಾಗೆ ಮಾಡಿಸ್ತಾರೆ. ಅವರಿಗೆ ಬೇಕಾದಾಗ ಅವರು ಮಾಡಿಕೊಂಡು ಹೋಗ್ತಾರೆ. ಜನರ ಸಹಕಾರ ನಮಗೆ ಬೇಕು ಅಂತೇಳಿ ನಾವು ದೇವರಿತ್ತ ಕೇಳಿಕೊಳ್ಳುವಂಥದ್ದು. ಆತ್ಮೀಯರೇ, ಪೊಳಲಿಯಲ್ಲಿ ರಾಜರಾಜೇಶ್ವರಿ, ಕೇರಳದಲ್ಲಿ ಪ್ರಸಿದ್ಧವಾದ ರಾಜರಾಜೇಶ್ವರಿ, ಹಲವಾರು ಕಡೆ ರಾಜರಾಜೇಶ್ವರಿ ಇದೆ. ಅದು ರಾಜರಾಜೇಶ್ವರಿ ಅಂಥದ್ದೊಂದು ಪ್ರಸಿದ್ಧವಾದ ಈ ಬೆಳ್ಳಾರೆ ಗೌರಿಪುರಂದಲ್ಲಿ ಒಂದು ನೆಲೆ ನಿಂತ ರಾಜರಾಜೇಶ್ವರಿಯನ್ನು ನಮ್ಮ ಕಣ್ಣು ತೆರೆದು ಅಷ್ಟಮಂಗಲ್ಲಿ ಕಂಡು ಇಲ್ಲಿ ಬಹುಶಃ ಮುಂದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಹೇಗೆ ಆಯಿತೋ ಮುಂದೆ ಇದೊಂದು ಕ್ಷೇತ್ರ ನೆನೆಸುವಾಗ ಬಹುಶಃ ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮದಲ್ಲಿ ಇದೊಂದು ದೊಡ್ಡ ಪುಣ್ಯಕ್ಷೇತ್ರ ಆಗುವುದರಲ್ಲಿ ಸುತ್ತಮುತ್ತಲಿನ ವಾತಾವರಣವೇ ಒಂದು ಸಾಕ್ಷಿ. ಇಂಥ ಕ್ಷೇತ್ರದಲ್ಲಿ ಒಂದು ಗೌರಿಪುರಂ, ಗೌರಿ ನೆಲೆ ನಿಂತ ರಾಜರಾಜೇಶ್ವರಿ ನೆಲೆ ನಿಂತ ಊರಿನ ಅಭಿವೃದ್ಧಿ ಜೀರ್ಣೋದ್ಧಾರ ಆಗಬೇಕಾದ್ರೆ ಕೋಟಿ ಇಲ್ಲ ಹಣ ಬೇಕು. ಕೋಟಿ ಹಣ ಬರುವುದು ಮುಖ್ಯ ಅಲ್ಲ, ಅದನ್ನು ಮಾಡಿಸುವ ಶಕ್ತಿ ಬೇಕು, ತಾಳ್ಮೆ ಬೇಕು, ಶಕ್ತಿ ಬೇಕು, ಭಕ್ತಿ ಬೇಕು. ಇದೆಲ್ಲ ಇರುವಂಥ ಒಂದು ವ್ಯಕ್ತಿಯನ್ನು ದೇವರು ತೋರಿಸಿಕೊಟ್ಟಿದ್ದಾರೆ. ಯಾರು ಭಾಳ ಕಷ್ಟದಲ್ಲಿ ಮೇಲೆ ಬಂದಂಥ ಹೊಸಳಿಗೆ ಗೋಪಾಲಕೃಷ್ಣ ನಾಯ್ಕ, ಜೀವನಕ್ಕೆ ಕಷ್ಟ ಇತ್ತು. ಅಂಥವರನ್ನು ದೇವರು ಅವ್ರಿಗೆ ಇನ್ನೊಂದು ದಾರಿ ತೋರಿಸೋದು. ನೋಡು, ನೀನು ಒಂದು ಕಷ್ಟದಲ್ಲಿ ಮೇಲೆ ಬಂದಿದೆ. ಕಷ್ಟ ಅಂದರೆ ಏನು, ತಾಳ್ಮೆ ಅಂದರೆ ಏನು, ಸುಖ ಅಂದರೆ ಏನು, ಜನರ ಆಗು ಹೋಗುಗಳನ್ನು ಬಲ್ಲವರು ನೀವು. ಇದನ್ನು ಮುಂದುವರಿಸಿಕೊಂಡು ಹೋಗುವಂಥ ಆ ದೇವಿಯೇ ಈ ಗೋಪಾಲಕೃಷ್ಣನನ್ನು ಇಲ್ಲಿ ಕರೆಸಿದ್ದು. ಗೋಪಾಲಕೃಷ್ಣ ಯಾರು? ಸಾಕ್ಷಾತ್ ಕೃಷ್ಣನೇ. ಆ ಕೃಷ್ಣನೇ ಆ ದೇವಿಯನ್ನು ತೋರಿಸಿ ಅವರು ಒಂದೇ ಅಲ್ವ ರಾಧಾಕೃಷ್ಣ. ಅದರಲ್ಲಿ ಏನು ಅನುಮಾನವೇ ಇಲ್ಲ. ಬಹುಶಃ ಈಗ ಅವರ ದಿವ್ಯಾಸ್ತೆಯಿಂದ ಆಗುವುದಿದ್ದರೆ ನಮ್ಮ ಊರಿನ ಒಂದು ಭಾಗ್ಯ. ಗತ ವೈಭವ ಮರಳಿ ಬರ್ತದೆ. ಬಾವಿಯಲ್ಲಿ ನಿಂತಿದ್ದಾಳಂತೆ ಬಂಗಾರ. ಅದು ಯಾವ ವಜ್ರ ಆಭರಣ ಇರ್ಬೋದು, ನವರತ್ನಗಳಿರ್ಬೋದು, ನಮಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನೋಡುವಾಗ ಬಹುಶಃ ಭಾರತ ದೇಶದಲ್ಲಿ ಎಲ್ಲಿಯೂ ಇಲ್ಲದಂಥ ಸೊತ್ತುಗಳು ಇಲ್ಲಿ ಇರಲಿಕ್ಕೂ ಸಾಕು. ಅದಕ್ಕೆ ಬೇಕಾದ ಖರ್ಚಿಗೆ ದಾರಿ ಈ ಮಣ್ಣಿನ ಅಡಿಯಲ್ಲಿ ಬಂದು ಮುಂದೆ ಈ ಕ್ಷೇತ್ರ ಪುಣ್ಯಕ್ಷೇತ್ರವಾಗಲಿ ಗೋಪಾಲಕೃಷ್ಣ ನಾಯಕರಿಗೆ ಹೆಗಲಿಗೆ ಹೆಗಲು ಕೊಡುವುದು ನಮ್ಮ ಕರ್ತವ್ಯ. ಒಬ್ಬರನ್ನು ಬಿಡುವುದು ಸರಿಯಲ್ಲ. ನಾವೆಲ್ಲರೂ ಅವರ ಕೈ ಜೋಡಿಸಬೇಕು. ಅವರೊಂದು ನಿಮಿತ್ತ, ಅವರ ನಿಮಿತ್ತ ನಾವು ನಿಮಿತ್ತರೇ. ಎಲ್ಲ ಲೀಲೆ ಭಗವಂತನದ್ದು. ಖಂಡಿತವಾಗಿ ಆಗ್ತದೆ. ಗೋಪಾಲಕೃಷ್ಣನಿಂದ ಧೈರ್ಯ ಕೊಡುವ, ಧೈರ್ಯ ತುಂಬಿಸುವ, ಖಂಡಿತ ಅವರ ದಿವ್ಯ ಹಸ್ತದಿಂದ ಏನೇನು ಆಗಲಿಕ್ಕೆ ಉಂಟದು ಹಾಗೇ ಆಗ್ತದೆ.
ಆ ದೇವಿ ಏನೇನು ಈ ಕ್ಷೇತ್ರದಲ್ಲಿ ಆಗಲಿಕ್ಕುಂಟು ಅದನ್ನೆಲ್ಲ ಪೂರೈಸಿ ಗತ ವೈಭವ ಮರಳಿ ಬರಲಿ ಅಂತ ಹೇಳಿ ನಾನು ರಾಜರಾಜೇಶ್ವರಿ ದೇವಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಇಲ್ಲಿ ಶ್ರೀಚಕ್ರ ಶಕ್ತಿ ನೆಲೆಯಾದಂಥದ್ದು. ಇಲ್ಲಿ ಚಿನ್ನದ ಶ್ರೀಚಕ್ರ ಮಾಡಲಿಕ್ಕುಂಟು. ಆ ಶ್ರೀಚಕ್ರದ ಮೇಲೆ ದೇವಿಯ ಕಾಲು ನಿಲ್ಲಿಕ್ಕುಂಟು. ಪದ್ಮಾಸನ ಹಾಕಿ ದೇವಿ ಕೂತ್ಕೊಳ್ಳಿಕ್ಕುಂಟು. ಇಲ್ಲಿ ದೇವಿಯ ಮೂರ್ತಿ ಸಾಧಾರಣ 3 ಫೀಟ್ ಅಂದಾಜು ಇಲ್ಲಿ ಬರ್ತದೆ. ಆ 3 ಫೀಟ್ನ ಅಡಿಯ ಕಾಲಿನ ಅಡಿಯಲ್ಲಿ ಶ್ರೀಚಕ್ರ ಬರ್ತದೆ. ಆ ಶ್ರೀಚಕ್ರ ಚಿನ್ನದ್ದು ಮಾಡಲಿಕ್ಕಿದೆ ಇಲ್ಲಿ. ಯಾಕೆಂತ ಹೇಳಿದರೆ ಇಲ್ಲಿ ಪ್ರಶ್ನೆಯಲ್ಲಿ ಕಂಡು ಬಂತು ಹೇಗೆ ಅಂದರೆ, ಅನಾದಿ ಕಾಲದಲ್ಲಿ ಚಿನ್ನದ ಮೂರ್ತಿಯೇ ಇತ್ತು, ನೀವು ಚಿನ್ನದ ಮೂರ್ತಿಯೇ ಮಾಡಬೇಕು ಅಂತ. ಆದರೆ ಈ ಕಲಿಯುಗದಲ್ಲಿ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಾಗ ಏನು ಹೇಳಿದರೆ ಜ್ಯೋತಿಷ್ಯರು ಅಂತ ಹೇಳಿದರೆ, ಒಂದು ಕಲ್ಲಿನ ಮೂರ್ತಿ ಮಾಡಿ ರಾಜರಾಜೇಶ್ವರಿದು ಕಾಲಿನ ಅಡಿಯಲ್ಲಿ ಆದರೂ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿ, ಆ ಶ್ರೀಚಕ್ರ ಪ್ರತಿಷ್ಠಾಪನೆ ಆದ ನಂತರ ದೇವರು ಎಲ್ಲ ಕಡೆಯಿಂದ ಚಿನ್ನ ಎಲ್ಲ ತರಿಸಿದರು, ಆ ಮೂರ್ತಿಗೆ ಬಂಗಾರವನ್ನು ತೊಡಿಸಿ ಅಂತ ಹೇಳಿದ್ದಾರೆ. ಹಾಗಿರುವಾಗ ಇಡೀ ದೇಶ ವಿದೇಶಗಳಿಂದ ಈ ಕ್ಷೇತ್ರಕ್ಕೆ ದುಡ್ಡು ಹರಿದು ಬರಲಿ, ಭಕ್ತಾದಿಗಳು ಇಲ್ಲಿ ಜನ ಹರಿದು ಬಂದು ಮಹಾಪುಣ್ಯ ಕ್ಷೇತ್ರ ಈ ರಾಜರಾಜೇಶ್ವರಿಯ ಗೌರಿಪುರಂ ನೆಲೆಯಾದಂತಹ ಕ್ಷೇತ್ರ ಭವ್ಯ ಸುಂದರವಾಗಿ ಆದಷ್ಟು ಬೇಗ ಮೂಡಿ ಬರಲಿ ಅಂತ ಹೇಳುವಂಥದ್ದು ನನ್ನ ಆಶಯ.